ಆಗಿತ್ತು. ನಮ್ಮ ಅಂಕಲ್ ಹತ್ರ ಡ್ರಾಪ್ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಇನ್ನೂ ಯಾರೂ ಬಂದೇ ಇಲ್ಲ ಗುರು. ನಮ್ಮ ಸಿಸ್ ಒಬ್ಬರೇ ಬಂದಿದ್ದು. ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ. ಹಾಗೆ ಒಬ್ರೊಬ್ಬರೇ ಬಂದು ಜಾಯ್ನ್ ಆದರು. ಬಸ್ಸು ಸಿಕ್ತು, ಹೊರಟ್ವಿ ನಾವೆಲ್ಲ. ನೋಡಿ ಹೇಗೆ ಪೋಸ್ ಕೊಡ್ತಿದ್ದಾರೆ. ತಿಪ್ಟೂರ್ಗೆ ಬಾಯ್ ಹೇಳ್ತಾ ಸಿದ್ದರಾಮಯ್ಯ ಅವರು ನಮಗೋಸ್ಕರ ಬಿಟ್ಟಿರೋ ಫ್ರೀ ಟಿಕೆಟ್ನ ತೊಗೊಂಡು ಹೊರಟ್ವಿ. ಯಾವುದೋ ಆಂಟಿ 3 ಜನ ಹುಡುಗಿರು ಸಣ್ಣಕ್ಕಿದ್ದಾರೆ ಅಂತ ಮಧ್ಯದಲ್ಲಿ ಬಂದು ಕೂತಿದ್ರು. ಪಾಪ ನಮ್ಮ ಸರಳಾ ಮೇಡಮ್ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ. ಪಾಪ ಎಲ್ಲ ಪೋಸ್ ಕೊಡ್ತಿದ್ದಾರೆ. ಎಫೆಕ್ಟ್ ಹಾಕಿರೋದು ಗೊತ್ತೇ ಇಲ್ಲ. ನೋಡಿದ್ಮೇಲೆ ಎಷ್ಟು ಬೈಕೊಂತಾರೋ ಗೊತ್ತಿಲ್ಲ. ನಾನು ವ್ಲಾಗಿಗೆ ಬೇರೆ ಅದನ್ನು ಸೇರಿಸ್ಬಿಟ್ಟಿದ್ದೀನಿ. ನೋಡಿ ಹೆಂಗೆ ಎದ್ದು ಪೋಸ್ ಕೊಡ್ತಿದ್ದಾರೆ. ಎಲ್ಲರದ್ದು ಎಫೆಕ್ಟ್ ಆಗಿದ್ದೀವಿ. ನಂದು ಸಿಂಚು ಸಿಸ್ದೊಂದೇ ಇಲ್ಲ. ಯಾವುದೋ ಅಂಕಲಿಗೆ ಬಂದುಬಿಟ್ಟಿದ್ದು ಗುರು ಎಫೆಕ್ಟು. ಬಸ್ ಜರ್ನಿ ಬೋರ್ ಆಗ್ತಿತ್ತು. ಸಿಸ್ ಬೇರೆ ಹುಷಾರಿರಲಿಲ್ಲ, ಮಲ್ಕೊಂಡಿದ್ರು. ಹಾಗೆ ಒಂದು ವಿಡಿಯೋ ಮಾಡಿದೆ. ನಮ್ಮ ಸ್ಟಾಪ್ ಬಂತು, ಎಲ್ಲರೂ ಇಳಿಯೋಕ್ಕೆ ರೆಡಿ ಆದ್ವಿ. ತುಂಬ ರಶ್ ಇತ್ತಲ್ಲ, ಸುಮ್ಮನೆ ನಿಂತಿದ್ರು, ಎಲ್ಲ ವಿಡಿಯೋ ಮಾಡಿಕೊಂಡೆ. ನಾವಿವತ್ತು ಇಷ್ಟು ಸಾಹಸ ಮಾಡಿಕೊಂಡು ಬಂದಿರೋದು ದ ಸಿಟಿ ಆಫ್ ಪ್ಯಾಲೇಸಸ್ ಅಂತ ಕರೆಯೋ ಮೈಸೂರಿಗೆ ಬಂದಿದ್ದೀವಿ ನಾವೆಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಬಸ್ ಸ್ಟ್ಯಾಂಡಿಂದ ವಾಕ್ ಮಾಡ್ತಾ ಎಲ್ಲ ಹೊರಟ್ವಿ. ಹಾಗೆ ಏನೇನಿತ್ತು ರೋಡ್ ಸೈಡಲ್ಲೆಲ್ಲ ನೋಡ್ಕೊತ. ನಮ್ಮ ಸಿಸ್ಸು ಗೂಗಲ್ ಆಂಟಿನ ಕೇಳಿಕೊಂಡು ಪ್ಲೇಸ್ನ ಕೇಳ್ಕೊತಾ ಇದ್ರು. ನಾವೀಗ ಬಂದಿರೋದು ಗರುಡ ಮಾಲ್, ಮೈಸೂರಲ್ಲಿರೋ ಗರುಡ ಮಾಲಿಗೆ ಬಂದ್ವಿ. ಸ್ವಲ್ಪ ಪರ್ಚೇಸಿಂಗಿ ಅಂತ ಹೋದ್ವಿ ಝುಡಿಯೋಗೆ. ಸ್ವಲ್ಪ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲರೂ ತೊಗೊಂಡು ಪರ್ಚೇಸ್ ಮಾಡಿ ವಾಪಸ್ ಝುಡಿಯೋದಿಂದ ಹೊರಗಡೆ ಬಂದ್ವಿ. ಅಲ್ಲೇ ಮಾಲ್ ಹತ್ರ ಪಕ್ಕದಲ್ಲಿರೋ ಗೋಲ್ಗಪ್ಪ ಅಂಗಡಿಗೆ ಹೋಗೋಣ ಅಂದರು. ಬಟ್ ಹೊಟ್ಟೆ ಹಸ್ದಿರೋದ್ರಿಂದ ನಾವು ಒಂದು ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ಇದು ಇಂದಿರಾ ಕೆಫೆ. ಎಷ್ಟು ಜನ ಇದ್ದರು ಅಂದರೆ 2 ಫ್ಲೋರ್ ಇದೆ ಗುರು. ಫುಲ್ ರಶ್ಶು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಸೀಟ್ ಸಿಕ್ತು. ಹಂಗೆ ಆರ್ಡ್ರ್ ಕೊಟ್ಟು 1-2 ಫೋಟೋಸ್ ತಗೊತಾ ಇದ್ವಿ. ನಮ್ಮ ಆರ್ಡ್ರ್ ಬಂತು. ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಹೊರಗಡೆ ಅಲ್ಲಿ ಹೋಗಿದ್ರಿಂದ ಯಾರೋ ರೆಫರ್ ಮಾಡಿದ್ರು, ಕೇಳ್ಕೊಂಡು ಬಂದ್ವಿ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು, ತುಂಬ ಇಷ್ಟ ಆಯಿತು. ಅದಾದಮೇಲೆ ರೋಟಿ ತಿಂದಾದ್ಮೇಲೆ ಏನಾದರೂ ರೈಸ್ ತೊಗೊಳ್ಳೋಣ ಅಂತ ಎಲ್ಲರೂ ರೈಸ್ ತೊಗೊಂಡ್ವಿ. 490 ಬಿಲ್ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಇನ್ನೊಂದು ಬಸ್ ಹತ್ತಿ ಇಳಿದು ನಾವಿವತ್ತು ಬಂದಿರೋದು SG3SS ಕಾಲೇಜ್ಗೆ. ಇಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ನಡೀತಾ ಇತ್ತು, ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ವಿ. ಸ್ಟಾರ್ಟಿಂಗ್ ಬಂದಾಗ ವಾಚ್ಮ್ಯಾನ್ ಸ್ವಲ್ಪ ಕಿರಿಕ್ ಮಾಡಿದ್ರು. ಏನೋ ಲೆಟರ್ ತರಬೇಕಿತ್ತಂತೆ, ನಾವು ಯಾರು ಏನೂ ತಂದಿರಲಿಲ್ಲ, ಅದು ಇಂಟಿಮೇಟ್ ಮಾಡಿರಲಿಲ್ಲ. ಆಮೇಲೆ ಸರ್ ಇದ್ದವರೊಬ್ಬರು ಬಂದರು. ಸರ್ ವಾಚ್ಮ್ಯಾನ್ ಹತ್ರ ಮಾತಾಡಿ ನಮ್ಮನ್ನು ಹಾಸ್ಟೆಲ್ಲಿಗೆ ಕಳಿಸ್ಕೊಟ್ರು. ಗರ್ಲ್ಸ್, ಹೌ ವಾಸ್ ದ ಜೋಶ್? ಬಸ್ ಜರ್ನಿ ಮಾಡಿ ಫುಲ್ ಸುಸ್ತಾಗಿ ಕೊನೆಗೆ ಹಾಸ್ಟೆಲ್ ಹತ್ರ ಬಂದ್ವಿ. ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನೋಡು ಗುರು, ಒಂದೇ ಲಿಫ್ಟಲ್ಲಿ ಎಷ್ಟು ಜನ ಹೋಗ್ತಾ ಇದ್ದೀವಿ ರೂಮ್ಗೆ. ಎಲ್ಲ ಸ್ಲಿಮ್ ಆಗಿದ್ದೀವಲ್ಲ, ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದೆ. ಆಮೇಲೆ ರೂಮ್ಗೆ ಹೋದ್ವಿ. ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ. ಆಪ್ಷನ್ ಬರೀ ಇಬ್ರು ಓಕೆನಾ? ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಒಬ್ಬನ ಹೆಸರು ಗೊತ್ತು, ಇನ್ನೊಬ್ಬನ ಹೆಸರು ಗೊತ್ತಿಲ್ಲ. ಅಲ್ಲ ಜ್ಯೂಸ್ ಅಂಗಡಿ ಬರುತ್ತೆ, ಅವಾಗ ಗೊತ್ತು ಹೋಗಿ ಹೇಳ್ತಿ ಜ್ಯೂಸ್ ತರಕ್ ಹೋಗ್ತಾನೆ. ಕಾರಲ್ಲಿ ಇದ್ದಾನೆ ಯಾರು? ಮೆನ್ಷನ್ ಮಾಡಿದ್ದೆ ಇಲ್ಲ, ನಾನು ಮಾಡಿದ್ದೆ ಅಲ್ಲ. ಅವ್ರ ಅಪ್ಪ ಗೊತ್ತಿದ ಮಗನ ಹೆಸರೇನು ಗೊತ್ತಿಲ್ಲ. ಅಲ್ಲ ಗೊತ್ತಿಲ್ಲ. ಈ ಥರ ಒಂದೊಂದು ಕ್ವಶನ್ ಕೇಳ್ಕೊತ ಟೈಮ್ ಪಾಸ್ ಮಾಡಿದ್ವಿ ಎಲ್ಲ ಸೇರ್ಕೊಂಡು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಓಕೆ ಪ್ರಾಕ್ಟೀಸ್ ಮಾಡೋಣ ಅಂತ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಕಾಂಪಿಟೇಷನ್ ಅಲ್ವಾ. ಅದಾದಮೇಲೆ ಎಲ್ಲರೂ ಕ್ಯಾಂಟೀನ್ಗೆ ಹೋಗೋಣ ಊಟ ಮಾಡೋಕ್ಕೆ ಅಂತ ಹೋದ್ವಿ, ಹಾಸ್ಟೆಲ್ ಕ್ಯಾಂಟೀನ್ಗೆ. ಸೂಪರಾಗಿತ್ತು ಗುರು ಹಾಸ್ಟೆಲ್ ಮಾತ್ರ. ಫುಲ್ ಮೀಲ್ಸಲ್ಲಿ ಅನ್ನ ಓಕೆ, ಸಾರು ನುಗ್ಗೆಕಾಯಿ ಓಕೆ, ಇದು ಒಬ್ಬಟ್ಟೇನೋ ಇದೆ. ವಾಟ್ ಈಸ್ ದಿಸ್? 2 ಮೆಣಸಿನ್ಕಾಯಿ, ಅದೇನು ಅಂತ ಗೊತ್ತಾಗ್ತಿಲ್ಲ. ಮಜ್ಜಿಗೆ ಮೆಣಸಿನ್ಕಾಯಿ. ಗೈಸ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದಾದಮೇಲೆ ಕ್ಯಾಂಟೀನ್ ಅವ್ರು ಬಂದರು, ಏನೇನಿದೆ ಅಂತ ಕೇಳ್ಕೊಂಡ್ವಿ.
ಆರ್ಡರು ಕೊಟ್ವಿ. ಮೂರು ಫುಲ್ ಮೀಲ್ಸ್ ತಗೊಂಡು 5 ಜನ ತಿಂತಾ ಇದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಏನಂದೆ ಇನ್ನೊಂದ್ಸಲ? ಕಾಲು ಯಾರ ಕಾಲೇ? ನೀವ್ ಯಾರ ಕಾಲ ನೋಡ? ಅವರೇ ಕಾಲು ಕಾಳು ಯಾರೋ ಒಂದು ಹೇಳು ಕಾಳು. ಯಾರ ಕಾಲು? ಬ್ಲಾಗ್ ನೋಡ್ಲಿ ನಿಮ್ ಪಪ್ಪ ಇದು ನಿನಗೆ. ಊಟ ಎಲ್ಲ ಮುಗಿಸಿ ಹಂಗೆ ಲೈಟಾಗಿ ವಾಕ್ ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ಹಾಗೆ ರೂಮ್ ಹತ್ರ ಹೋದ್ವಿ. ಅವರಿಬ್ಬರು ಪ್ರಾಕ್ಟೀಸ್ ಮಾಡ್ತಾಯಿದ್ರು, ನಾವೆಲ್ಲ ಫುಲ್ ರೆಸ್ಟ್ ಮಾಡ್ತಿದ್ವಿ. ಸೊ ಗೈಸ್, ಇವಾಗ ಟೈಮು 10:25. ನೈಟ್ ಇಷ್ಟ ತನಕ ಪ್ರಾಕ್ಟೀಸ್ ಮುಗಿಸಿ ಎಲ್ಲ ಸುಸ್ತಾಗಿ ಮಾಡ್ಕೊಂಡಿದ್ದಾರೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಯಶು ಕಾಂಚು ಯೂಟ್ಯೂಬ್ ಚಾನಲ್. ಬಾಯ್.